ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇದೆ ಅಂತಂದರೆ, ಒಂದು ಬ್ಯೂಟಿ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹುಡುಗಿರಿಗೆ ಆಗಿರ್ಬೋದು, ಹುಡುಗರಿಗೆ ಆಗಿರ್ಬೋದು, ಇಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಯಾವ ಬ್ಯೂಟಿ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಬೀಟ್ರೂಟ್ ಫೇಶಿಯಲ್. ಇದನ್ನು ನಾನು ಮನೇಲಿ ಹೇಗೆ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಮಾಡ್ಕೊಳ್ಳೋದು, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಫ್ರೆಂಡ್ಸ್, ನಾವು ಮುಖನ ಕ್ಲೀನಾಗಿ, ಆ್ಯಕ್ಚುಲಿ ಸಮ್ಮರ್ ಸೀಸನಲ್ಲಿ ಕೋಲ್ಡ್ ವಾಟರಲ್ಲಿ ಮುಖನ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಬಿಸಿ ನೀರು ಅಂದರೆ ಉಗುರು ಬೆಚ್ಚಿರೋ ನೀರಲ್ಲಿ ನಾವು ಮುಖನ ಸ್ಟೀಮ್ ಮಾಡ್ಕೊಳ್ಳೋಣ. ಇದನ್ನು ಫಸ್ಟ್ ಸ್ಟೆಪ್. ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಬೌಲ್ಗೆ ಇಲ್ಲೇ ಬಿಸಿ ನೀರನ್ನು ನಾನು ಹಾಕ್ಕೊಂಡು ಬಂದಿದ್ದೀನಿ. ಸೊ ಮುಖನ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಮೇಕಪ್ ಇರಬಾರ್ದು. ಯೂಸ್ವಲಾಗಿ ನಾನು ಮೇಕಪ್ನ ಅಪ್ಲೈ ಮಾಡಿರಲ್ಲ, ಓನ್ಲಿ ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕ್ಯಾಮ್ರಾ ಮುಂದೆ ನೀಟಾಗಿ ಕಾಣಲಿ ಅಂತ ಒಂದು ಸ್ವಲ್ಪ ಕುಂಕುಮ ಇಟ್ಟಿದ್ದೆ ಅಷ್ಟೇ. ಈ ಥರ ನಾವು ಒಂದು 2 ನಿಮಿಷ ಸ್ಟೀಮ್ನ ತಗೊಳ್ಳೋಣ. ಆ್ಯಕ್ಚುಲಿ ಈ ರೀತಿ ನಾವು ಕಣ್ಣಿಗೆ ಒತ್ತಿ ಹಿಡಿಯೋದ್ರಿಂದ ನಮಗೆ ಕಣ್ಣಿಗೆ ಆಗಿರುವಂತಹ ಒತ್ತಡ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೋಬೋದು. ಇದನ್ನು ಒಂದು 2 ರಿಂದ 3 ಸಲ ನೀವು ಈ ಥರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಾದಮೇಲೆ ಸ್ವಲ್ಪ ಇದನ್ನು ಡ್ರೈ ಮಾಡಾಕ್ಬಿಡಿ. ಫ್ರೆಂಡ್ಸ್, ಇಲ್ಲಿ ನಾನು ಮುಖನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹಾಲು ತಗೊಂಡಿದ್ದೀನಿ. ಇದು ಕೆನೆ ಭರಿತ ಹಾಲು. ಅದರಲ್ಲೇ ಆಲ್ರೆಡಿ ಕಾಯಿಸಿ ಅದಕ್ಕೆ ಕೆನೆ ಕಟ್ಟಿರೋ ಹಾಲನ್ನ ನಾನು ತಗೊಂಡಿರೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಹನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಇದನ್ನು ನಾವು ನೀಟಾಗಿ ಹಚ್ಕೊಳ್ಳೋಣ. ಇದರಿಂದ ನಮ್ಮ ಮುಖ ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆ ನಮ್ಮ ಮುಖಕ್ಕೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಕೆನೆ ಭರಿತ ಹಾಲು ಯಾಕೆ ತಗೋಬೇಕು ಅಂತಂದರೆ, ಕೆನೆಯಲ್ಲಿ ಒಂದು ಸ್ವಲ್ಪ ಜಿಡ್ಡಿನಂಶ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಹನಿ, ಸಕ್ಕರೆ ಮತ್ತು ಕೆನೆ ಇಷ್ಟನ್ನು ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ತುಂಬ ಶೈನಿಂಗಾಗಿ ಕಾಣಿಸುತ್ತೆ, ಹಾಗೆಯೇ ಗ್ಲೋ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಯಾವಾಗಲೂ ಮಾಯ್ಶ್ಚರೈಸರ್ ಆಗಿ ಇರುತ್ತೆ. ತೋರಿಸ್ತೀನಿ ನೋಡಿ. ನಮ್ಮ ಮುಖದಲ್ಲಿರುವಂತಹ ಕೊಳೆ ಅಥವಾ ಡೆತ್ ಸ್ಕಿನ್ ಅನ್ನೋದು ಎಷ್ಟು ಬೇಗ ರಿಮೂವ್ ಆಗುತ್ತೆ. ತೇವದ ಬಟ್ಟೆಯಲ್ಲಿ ಮುಖನ ನೀಟಾಗಿ ಒರೆಸ್ಕೊಳ್ಳೋಣ. ಆವಾಗಲೇ ಹೇಳಿದ್ದೀನಲ್ಲ,
ಇದಾದಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ ಫ್ರೆಂಡ್ಸ್, ಇದಕ್ಕೆ ನಾನು 1 ಸ್ಪೂನ್ ಸಕ್ಕರೆ ಮತ್ತು 1 ಸ್ಪೂನು ಬೀಟ್ರೋಟ್ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನಾನು ಬೀಟ್ರೋಟ್ ಮತ್ತು ಸಕ್ಕರೆನ ಹಚ್ಕೊಳ್ತಾ ಇದ್ದೀನಿ ಈ ಥರ. ಸ್ಕ್ರಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಇದನ್ನು ಸಹ ನಾವು ನೀಟಾಗಿ ಒರೆಸ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೆ ನಾವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡೋಣ. ಐದು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಸ್ಕ್ರಬ್ಬಿಂಗಿಂದ ನಮ್ಮ ಮುಖದಲ್ಲಿರುವಂತಹ ಡೆತ್ ಸ್ಕಿನ್ ಆಗಿರ್ಬೋದು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಎಲ್ಲ ರಿಮೂವ್ ಆಗುತ್ತೆ. ಕಣ್ಣಿನ ಸುತ್ತ ಇರೋ ಡಾರ್ಕ್ ಸರ್ಕಲು ಅಷ್ಟೇ ಕಡಿಮೆ ಆಗ್ತಾ ಬರುತ್ತೆ. ತರ್ಬೋದು. ಸ್ಕ್ರಬ್ ಆದಮೇಲೆ ಇನ್ನೂ ಎಷ್ಟು ಬ್ರೈಟ್ ಆಯಿತು ನನ್ನ ಸ್ಕಿನ್ ಅಂತ ಫ್ರೆಂಡ್ಸ್. ಇದೆ ಆಲ್ರೆಡಿ ನಾನು ಫಸ್ಟ್ ಸ್ಟೆಪ್ಗೆ ತಗೊಂಡಿದ್ನಲ್ಲ, ಹಾಲು, ಕೆನೆಬರಿತ ಹಾಲು, ಹಾಗೆಯೇ ಶುಗರ್ ಮತ್ತು ಹನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದು ಫೇಸ್ ಪ್ಯಾಕ್ಗೆ. ಅದಾದಮೇಲೆ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಆಲ್ರೆಡಿ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಬೀಟ್ರೋಟ್ದು ಜ್ಯೂಸನ್ನ ನಾವು ಇದರಲ್ಲಿ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಸಾಕು, 3 ಸ್ಪೂನ್ ಸಾಕು. ಇದನ್ನು ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 5 ನಿಮಿಷ ನೀವು ಅಬ್ಸರ್ವ್ ಆಗೋಕ್ಕೆ ಬಿಡಿ ಫ್ರೆಂಡ್ಸ್. ಇದನ್ನೆಲ್ಲ 5 ನಿಮಿಷ ಬಿಟ್ಟು ಈಗ ನಾನು ಇದನ್ನ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಅಬ್ಸರ್ವ್ ಆಗಿದೆ. ಫ್ರೆಂಡ್ಸ್, ಫೇಸ್ ಪ್ಯಾಕ್ ಆಯಿತು. ಇದನ್ನು ಒಂದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ನಾವು ವಾಶ್ ಮಾಡಿಕೊಂಡು ಯಾವ ರೀತಿ ನನ್ನ ಮುಖ ಗ್ಲೋಯಿಂಗಾಗಿ ಕಾಣಿಸುತ್ತೆ ಇರೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫೇಸ್ ನೋಡಿ, ಫುಲ್ ಡ್ರೈ ಆಗಿದೆ. ಇಷ್ಟೊತ್ತವರೆಗೂ ಬಿಡಬೇಕು. ಒಂದು 1/4 ಗಂಟೆ ಅಷ್ಟಾದ್ರೂ ನೀವು ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದರೂ ಡ್ರೈ ಆಗಕ್ಕೆ ಬಿಡಬೇಕು. ಅದಾದಮೇಲೆ ವಾಶ್ ಮಾಡಬೇಕು. ಫ್ರೆಂಡ್ಸ್, ನೀವೇ ನೋಡ್ಬೋದು ಎಷ್ಟು ಬ್ರೈಟ್ ಆಗಿದೆ ನನ್ನ ಸ್ಕಿನ್ ಅಂತ. ಮೊದಲಿಗಿಂತ ಎಷ್ಟು ಸಾಫ್ಟ್ ಆಗಿದೆ. ಇದನ್ನು ನೀವು ಮನೇಲೇ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಕಣ್ಣಿನ ಸುತ್ತ ತುಂಬ ಡಾರ್ಕ್ ಆಗಿತ್ತು, ಯಾಕಂದರೆ ನಾನು ನಿದ್ದೆ ಮಾಡ್ತಿಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕೋಸ್ಕರ ನನ್ನ ಕಣ್ಣಿನ ಸುತ್ತ ತುಂಬಾ ಡಾರ್ಕ್ ಸರ್ಕಲ್ ಆಗಿತ್ತು. ಅದೊಂದು ಸ್ವಲ್ಪ ರಿಮೂವ್ ಆಗಿದೆ. ಇದನ್ನೇ ನಾನು ಅಪ್ಲೈ ಮಾಡ್ಕೊಂಡು ಬಂದರೆ ನಂದು ಆಲ್ಮೋಸ್ಟ್ ಕಣ್ಣಿಂದು ಡಾರ್ಕ್ ಸರ್ಕಲ್ಲು ಸಹ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನೋಡಿ, ಫೇಸ್ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತೈತೆ. ನಾನೇನು ಸುಳ್ಳು ಹೇಳ್ತಿಲ್ಲ, ನಿಮ್ಮ ರಿಸಲ್ಟ್ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ನು, ಎಷ್ಟು ಮಾಯಿಶ್ಚರೈಸರ್ ಆಗಿ ಫೀಲ್ ಆಗ್ತಿದೆ. ಹಾಗೆಯೇ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ. ಸೊ
ಹೇಳಬೇಕು ಅಂತಂದರೆ ಈಗ ಹೀರೋಯಿನ್ ಲುಕ್ ಥರನೇ ಇದೆ ಅಂತಲೇ ಹೇಳ್ಬೋದು. ಹೀರೋಯಿನ್ ಸ್ಕಿನ್ಗಳು ಯಾವ ರೀತಿ ಬ್ರೈಟಾಗಿ ಶೈನಿಯಾಗಿ ಕಾಣಿಸುತ್ತೆ ಅದೇ ರೀತಿ ಇದೆ. ನಾನು ಇನ್ನೂ ಯಾವುದೇ ರೀತಿ ಮೇಕಪ್ನ ಅಪ್ಲೈ ಮಾಡಿಲ್ಲ. ಇಮಿಡಿಯೇಟಾಗಿ ಫೇಶಿಯಲ್ ರಿಮೂವ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಇನ್ನೂ ತೇವಾಗೇ ಇದೆ. ಇನ್ನೂ ಸಹ ಯಾವುದೇ ರೀತಿ ಮಾಯಿಶ್ಚರೈಸರ್ನಾಗಿ ಏನೂ ಅಪ್ಲೈ ಮಾಡಿಲ್ಲ. ನೋಡಿಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ, ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತಲೇ ನೀವೇ ನೋಡ್ತಾ ಇದ್ದೀರಾ. ಇದೇ ರೀತಿ ನೀವು ಅಟ್ಲೀಸ್ಟ್ ಇದನ್ನು ವಾರಕ್ಕೊಂದ್ಸಲನಾದರೂ ನೀವು ಅಪ್ಲೈ ಮಾಡ್ಕೊಂಡು ಬಂದರೆ ನಿಮ್ಮ ಸ್ಕಿನ್ ಹೆವಿ ಗ್ಲೋ ಆಗಿ ಹಾಗೆಯೇ ಮಾಯಿಶ್ಚರೈಸ್ ಆಗಿ ಕಾಣಿಸುತ್ತೆ ಮತ್ತು ಗ್ಲಾಸಿಯಾಗಿ ಕಾಣಿಸುತ್ತೆ ಅಂತಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನೀವು ನೋಡ್ಬೋದು ನನ್ನ ಲಿಪ್ಪು ಎಷ್ಟು ಪಿಂಕಾಗಿ ಕಾಣಿಸ್ತಾ ಇದೆ. ನಾವು ಬೀಟ್ರೂಟಿಂದ ಏನು ಪ್ರಯೋಜನ ಅಂತಂದರೆ ನಮ್ಮ ತುಟಿ ಎಷ್ಟೇ ನಮ್ಮದು ಕಪ್ಪಾಗಿದ್ರೂ ಬೀಟ್ರೂಟು ಮತ್ತು ಅಕ್ಕಿ ಹಿಟ್ಟನ್ನ ನಾವು ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ತುಟಿ ತುಂಬ ಪಿಂಕಾಗಿ ಕಾಣಿಸುತ್ತೆ. ಇದು ನನಗೇ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಹತ್ತಿರದಿಂದ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವೆರಿ ಗ್ಲೋಯಿಂಗ್ ಸ್ಕಿನ್ ಅಂತಲೇ ಹೇಳ್ಬೋದು. ಇದನ್ನು ನಾವು ವಾರದಲ್ಲಿ ಒಂದು ಸಲನಾದರೂ ಅಥವಾ ವಾರದಲ್ಲಿ 2 ಸಲ ನಾವು ಇದನ್ನು ಅಪ್ಲೈ ಮಾಡ್ಕೊಂಡು ಬಂದರೆ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ನಮ್ಮ ಮುಖ ಎಷ್ಟೇ ಕಪ್ಪಿದ್ರೂ ತಕ್ಕಪಟ್ಕಾದ್ರೂ ನಮ್ಮದು ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಫೇರ್ ಆಗಿರೋರು ಇದನ್ನು ವಾರಕ್ಕೊಂದ್ಸಲನಾದ್ರು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಸನ್ ಟ್ಯಾನ್ ಆಗಿರ್ಬೋದು, ಹಾಗೆಯೇ ಡೆತ್ ಸ್ಕಿನ್ ಅಂತ ಏನಿದೆ ಅದೆಲ್ಲ ರಿಮೂವ್ ಮಾಡ್ಕೊಬರ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಬೀಟ್ರೂಟಲ್ಲಿ ನಮ್ಮ ಸ್ಕಿನ್ಗೆ ಆಗಿರ್ಬೋದು, ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಸೊ ಅದರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ನಾನಿಲ್ಲಿ ಹಾಕ್ಕೊಂಡಿರುವಂತಹ ಬಾದಾಮ್ ಆಯಿಲ್ ಇರ್ಬೋದು, ಅಥವಾ ಕೆನೆ ಬರಿತ ಹಾಲಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಹನಿ ಆಗಿರ್ಬೋದು, ಟರ್ಮರಿಕ್ ಪೌಡರ್ ಆಗಿರ್ಬೋದು, ಇದು ಈ ಎಲ್ಲ ಪ್ರಾಡಕ್ಟು ನಮ್ಮ ಸ್ಕಿನ್ಗೆ ಅಂದರೆ ಮನುಷ್ಯನ ಚರ್ಮಕ್ಕೆ ತುಂಬಾ ಉಪಯುಕ್ತ. ಇದರಿಂದ ಯಾವುದೇ ರೀತಿಯ ಬ್ಯಾಡ್ ಅಂದರೆ ಇದು ಯಾವುದೇ ರೀತಿಯ ನಮ್ಮ ಸ್ಕಿನ್ಗೆ ತೊಂದರೆ ಆಗಲ್ಲ. ಇದೆಲ್ಲ ಆಯುರ್ವೇದಿಕ್ ಮನೆಯಲ್ಲೇ ಸಿಗುವಂತಹ ಆಯುರ್ವೇದಿಕ ಅಂಶ ಇರುವಂತಹ ವಸ್ತುಗಳು. ಇದನ್ನು ನಾವು ಈ ವಸ್ತುಗಳನ್ನ ನಾವು ಮನೆಯಲ್ಲೇ ಇಟ್ಕೊಂಡು ಅದನ್ನು ಯೂಸ್ ಮಾಡ್ಕೊಂಡು ಬಂದರೆ ಯಾವುದೇ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ನಾವು ಈಗ ಟ್ಯಾನ್ ರಿಮೂವ್ ಮಾಡಿಸ್ಕೊಳ್ಳೋಕ್ಕಾಗಿರ್ಬೋದು, ಹಾಗೆಯೇ ಟ್ಯಾನ್ ರಿಮೂವರ್ ಟ್ರೀಟ್ಮೆಂಟ್ಗೆ ಆಗಿರ್ಬೋದು, ಅಥವಾ ನಮ್ಮ ಸ್ಕಿನ್ ಡಲ್ ಆಗಿರೋದಕ್ಕೆ ಎಲ್ಲದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ಸ್ಕಿನ್ನ ನಾವು ಮನೇಲೇ ಪಡಿಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಫಾಲೋ ಮೈ ಬ್ಲಾಗ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಾನು ಫೇಸ್ ಪ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಎಷ್ಟು ಗ್ಲೋ ಆಗಿದೆ ನೋಡಿ, ಎಷ್ಟು ಶೈನ್ ಆಗಿದೆ ನನ್ನ ಫೇಸು. ಯಾವಾಗಲೂ ಅಷ್ಟೇ ನಾವು ಫೇಸ್ ಪ್ಯಾಕ್ ಮಾಡಿಕೊಂಡ ಅಥವಾ ಫೇಶಿಯಲ್ ಯಾವುದೇ ಫೇಶಿಯಲ್ ಮಾಡ್ಕೊಳ್ಳಿ, ಅದನ್ನು ನೆಕ್ಸ್ಟ್ ಡೇ ನಾವು ನಮ್ಮ ಬಾಡಿಗೆ ಮೇಕಪ್ನ ಅಪ್ಲೈ ಮಾಡ್ಕೊಬೋದು. ಒಂದು 6 hours ಆದಮೇಲೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಆಗಿರ್ಬೋದು ಏನಾರ ಅಪ್ಲೈ ಮಾಡ್ಬೋದು. ನಾನೀಗ ತೋರಿಸ್ಕೊಟ್ಟೆ, ನಾನೊಂದು ಮಾಯಿಶ್ಚರೈಸರ್, ಹಾಗೆ ಲಿಪ್ಸ್ಟಿಕ್ಕು, ಕಾಜಲ್ ಇಷ್ಟೇ ನಾನು ಹಚ್ಕೊಂಡಿರೋದು, ಹಾಗೆ ಲ್ಯಾಕ್ಮಿ ಲೂಸ್ ಪೌಡರ್ ಇಷ್ಟೇ ನಾನು ಹಚ್ಕೊಂಡಿರೋದು. ಸೊ ನಿಮಗೆ ಗೊತ್ತಾಗ್ತಿದೆ ಮುಖ ಎಷ್ಟು ಗ್ಲೋ ಆಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೀಟ್ರೋಟು ಮತ್ತು ಬಾದಾಮ್ ಆಯಿಲ್ಲು ಮತ್ತು ಕೆನೆ ಬರಿತ ಹಾಲು ಮತ್ತು ಸಕ್ಕರೆ ಇಷ್ಟೂ ನಾವು ಅಕ್ಕಿ ಹಿಟ್ಟು ಮತ್ತು ಟರ್ಮರಿಕ್ ಪೌಡರ್ ಇಷ್ಟು ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ನಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಗ್ಲೋಯಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಫೇಶಿಯಲ್ಗೆ
ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಅಥವಾ ಟ್ಯಾನ್ ರಿಮೂವ್ ಅಂತ ನಾವು ಹೋಗಿ ಸುಮಾರು ದುಡ್ಡನ್ನ ನಾವು ಖರ್ಚು ಕೊಡೋದಕ್ಕಿಂತ ಮನೇಲೇ ಈ ರೀತಿ ವೀಕ್ಲಿ ಮಾಡ್ಕೊಂಡು ಬಂದರೆ ನಿಮ್ಮ ಗ್ಲೋಯಿಂಗ್ ಸ್ಕಿನ್ ನಿಮ್ಮ ಕಣ್ಮುಂದೆನೇ ಇರುತ್ತೆ. ಎವ್ರಿ ಡೇ ಆಗಲ್ಲ, ಪ್ರತಿಯೊಬ್ಬರಿಗೂ ಆಗಲ್ಲ ಅಂತ ಗೊತ್ತು. ಎವ್ರಿ ವೀಕ್ ಆದರೂ ಮಾಡ್ಕೋಬೋದು. ಎವ್ರಿ ವೀಕು ಆಗಲಿಲ್ಲ ಅಂದರೆ ಅಟ್ಲೀಸ್ಟು ಮಂತಲ್ಲಿ ಟ್ವೈಸ್ ಆರ್ ಥ್ರೈಸ್ ಅಂದರೆ 3 ಸಲ ತಪ್ಪಿದ್ರೆ 2 ಸಲನಾದರೂ ನೀವು ಮಾಡ್ಕೊಳ್ಳಿ. ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದನ್ನು ವೀಕ್ಲಿ 1 ಟೈಮ್ ಮಾಡಿಕೊಂಡ್ರೆ ನಿಮ್ಮ ಮುಖ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ಸುಂದರವಾಗಿ ಗ್ಲೋಯಿಂಗಾಗಿ ಒಳ್ಳೆ ಹೀರೋಯಿನ್ ಥರ ಕಾಣಿಸ್ತೀರ. ಸೊ ನೀವೇ ನೋಡ್ತಾ ಇರ್ಬೋದು ಸಿಂಪಲ್ ಮೇಕಪ್ಪಲ್ಲೂ ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ನು. ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಈ ಒಂದು ಬ್ಯೂಟಿ ಟಿಪ್ ನಿಮ್ಮೆಲ್ಲರಿಗೂ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.